ಹೆಂಗಂದ್ರೆ ನಿಮ್ಮ ತೊಡದಾಗ ಆಕಳ ಎಮ್ಮೆ ಹೊರಗೆ ಹೋಗಿರ್ತೈತಿ, ತೊಡದಾಗ ಹೋಗಿ ಮೇದ್ ಬರುವಾಗ ಅಗಸ್ಯಾಗ ಅಥವಾ ಊರದಾಗ ಹಾದ್ದಂಡಾಗ ಮಣ್ಣು ಸಗಣ ಹಾಕ್ತೈತಿ. ಸಗಣ ಹಾಕಿದ್ರೆ ಅದನ್ನ ಹಸಿ ಸಗಣ ಎಬ್ಸು ಮುಂದ ಅದಕ್ಕೆ ಮಣ್ಣ ಕಲ್ಲ ಹತ್ಕೊಂಡ ಬರ್ತೈತಿ. ಹೇಗೋ ಹಾಗೆ ಮಣಿ ಬಿಟ್ಟು ಬಬಲಾದಿ ಮಠಕ್ಕೆ ಬಂದರಲ್ಲಿ ಇಲ್ಲಿದ್ ಬಂದು ಏನಾರ ಒಯ್ಬೇಕಲ್ಲ ನೀವು, ಲಕ್ಷ ಕೊಡ್ಬೇಕು. ನಿಮ್ಲೆಲ್ಲ ಬಹಳ ವೇದಾಂತ ಪರಿಷತ್ತು ಸಿದ್ಧಾರೂಢ ಮಠ ಬಹಳ ನಾ ಕೇಳೀನಿ. ನಾವು ನಮ್ಮ ಗುರುಗಳ ಬಿಳಿ ಬೆಟ್ಟ ಪ್ರಮಾನಂದ ಸ್ವಾಮಿಗಳು ಬಿಳಿ ಬೆಟ್ಟಾಗ ತಂದವ್ರು, ನಾವು ಅವ್ರುಗಳ ಅಭ್ಯಾಸ ಮಾಡಿದವ್. ನಾವು ಬೆಂಗಳೂರಿಂದ ಫಸ್ಟ್ ಬಂದವ್ರು ಮಾಲಿಂಗಪುರಕ್ಕೆ ಅವ್ರದ್ದು ಒಂದು ಬಹಳ ಪುಣ್ಯಾತ್ಮರೇ, ಲಕ್ಷ ಕೊಟ್ಟು. ಆ ಯಾವಾಗಿರ್ತಕ್ಕಂಥ ಸಾರವಾಡದಲ್ಲಿ ದಂಪತಿಗಳಾಗಿರ್ತಕ್ಕಂಥ ನಾಗಲಿಂಗ ನಾಗಲಾಂಬಿಕೆ ಅಂತ ನಿತ್ಯದಲ್ಲಿ ಪೂಜಾ ಮಾಡ್ತಾರೆ. ಷೋಡೋಪಚಾರಗಳಿಂದ ಪೂಜಾ ಮಾಡ್ತಾರೆ. ನಮ್ಮ ಪೂಜೆ ಹರಗಲ್ ಪೂಜಾ, ಚಾ ಆಗೋದಕ್ಕ ಪೂಜಾ, ಉಪ್ಪಿಟ್ಟಾಗೋದಕ್ಕ ಪೂಜಾ. ನಮ್ಮ ಲಘು ಬತ್ತು ಬಸ್ ಲಘು ಮಾಡಿ ಶಿವಾಯನ ಮಾಡೋದೈತಿ, ನಿತ್ಯ ಇವತ್ತು ಹಚ್ಚೋದೈತಿ ಹರ ಹರ ಹಂಗಾಗಲ್ಲ. ಹಂಗ ಷೋಡೋಪಚಾರಗಳಿಂದ ಪೂಜಾ ಮಾಡ್ತಾರೆ ದಂಪತಿಗಳು. ಬಹಳ ಪ್ರೇಮದಿಂದ ಆ ಯಾವ ಗದ್ದಿಗೆ ಸಮಾಧಿ ಅತಾರೆ ಮಹಾತ್ಮರ. ಅನುಭವ ಮಂಟಪ ಆಗಿರ್ತಕ್ಕಂಥ ಜೀವನ್ಮುಕ್ತ ಮಂದಿರ ತೀರ್ಥಕ್ಷೇತ್ರಗಳಾಗಿರ್ತಕ್ಕಂಥ ನಾಡಿನ ಯೋಗಿ ಆಗಿರ್ತಕ್ಕಂಥ ಎಲ್ಲ ಆ ಸಾರವಾಡದಲ್ಲಿ ಆಗಿರ್ತಕ್ಕಂಥ ಡೋಣಿ ನದಿ ಅಂತ ಬರ್ದಾರ. ಡೋಣಿ ನದಿ ಈಗ ನಾವು ನಿನ್ನೆ ಸೊಲಾಪುರಕ್ಕೆ ಮದುವೆ ಹೋಗಿದ್ದು, ಬರೋ ಮುಂದೆ ಇಷ್ಟು ವ್ಯವಸ್ಥೆ ಮಾಡಕತ್ತಾರ. ಅದನ್ನ ಎಲ್ಲ ಡೋಣಿ ನದಿ ಎಲ್ಲ ಸ್ವಚ್ಛ ಮಾಡಿ ಕಿಸಿಂದ ಎಲ್ಲ ಕಂಟಿ ಪಂಟಿ ತೆಗೆದ ಒಂದು 20-40 ಫೂಟ್ ಇಂಬು ಮಾಡಕತ್ತಾರ. ನೋಡು, ಒಂದು 7 JCB ಅದಾವ, ಲಕ್ಷ ಕೊಡ್ಬೇಕು. ಡೋಣಿ ನದಿ ಅಂದ್ರೆ ಬಹಳ ದೊಡ್ಡ ಒಮ್ಮೆ ಡೋಣಿ ನದಿ ಹಾದು ಹೋಗ್ತಂದ್ರ ಸರ ಬರಗಾಲ ಇಲ್ರಿ, ಅಷ್ಟು ಆಗಿರ್ತಕ್ಕಂಥದ್ದು ಡೋಣಿ ನದಿ ಅಂತಾರ. ಇನ್ನೊಂದು ಬೆನ್ನಿ ಹಾಳು ಅಂತಾರ. ಬಾಳ 3 ಕತ್ತಿರದವ. ನಾನು ಬೆನ್ನಿ ಹಾಳು ಅಂದ್ರ ಅತನಿ ತಾಲೂಕ ಕೊಟ್ಲಿ ಪುರಾಣಕ್ಕೆ ಹೋಗಿನಿ, ಅವಾಗ ಹೇಳತ್ತಾರೆ ಬೆನ್ನಿ ಹಾಳ್ರಿಪ್ಪ ಅಂತ. ಅಷ್ಟು ಡೋಣಿ ಆ ಯಾವ ನದಿಯಲ್ಲಿರ್ತಕ್ಕಂಥ ಡೋಣಿ ನದಿ ಹರಿತಿತ್ತು. ಊರು ಸುತ್ತಮುತ್ತಲೆಲ್ಲ ಮರಗಳು, ಹಣ್ಣಿನ ಮರಗಳು, ಹೂಬಳ್ಳಿ, ಮನೋಹರವಾದ ಶುಕ್ಲ ಪಕ್ಷದ ಹಕ್ಕಿಗಳು, ಚಿಲಿಪಿಲಿ ಫಲವತ್ತಾದ ಭೂಮಿ. ಆ ಊರು ಜನರೆಲ್ಲ ಉಂಡುಟ್ಟು ಸದಾ ಸಂತೋಷ ಇರುತ್ತಿದ್ದರು. ವಿದ್ಯಾ, ಬುದ್ಧಿ, ದಾನ, ಧರ್ಮ, ಸತ್ಕಾರ, ಸದಾಚಾರ ಸಂಪನ್ನರಾಗಿರಂತ. ಲಕ್ಷ ಕೊಡ್ಬೇಕು. ಇದ್ರ ಮೇಲೆ ಮಾತಾಡ್ತೇನೆ. ಊರು ಚಲೋ ಇರ್ಬೇಕಂತ, ಊರಿರ್ಬೇಕು, ಏರಿರ್ಬೇಕು, ನೀರಿರ್ಬೇಕು, ಇಂಥದೊಂದು ಮಠ ಇರಬೇಕು. ಅಲ್ಲೊಬ್ಬ ಒಳ್ಳೆ ತತ್ವಜ್ಞಾನಿ ಸಾಧು ಮಹಾತ್ಮ ಜಂಗಮ ಇರಬೇಕು. ಗೊತ್ತಾಗತ್ತೆ ನಾ ಹೇಳು ಮತ್ತೆ ಹೇಳ್ತಿದ್ರಿ ಹಿಂದಿನ ಅವ್ರಿಗೆ. ಊರ, ಏರ, ನೀರ, ಒಂದು ಆಶ್ರಮ, ಒಬ್ಬ ತತ್ವಜ್ಞಾನಿ ಇರಬೇಕು, ಮಹಾತ್ಮ ತಪಸ್ವಿ. ಅಂತ ಯಾವ ಮಹಾತ್ಮ ಆಗಿರ್ತಕ್ಕಂಥ ಅಲ್ಲಿ ಸಾರವಾಡ ದೀಶನಾಗಿರ್ತಕ್ಕಂಥ ಮಹಾತ್ಮರ ಸಂಕಲ್ಪ ಏನಿತ್ತಿಂದ ಆ ಊರ ಬಹಳ ವನೋಪಗಳಿಂದ, ಹಣ್ಣು ಹಂಪಲಗಳಿಂದ, ಗಿಡ ಮರಗಳಿಂದ ಬಹಳ ಶೋಭಾಯಮಾಗಿತ್ತು. ಆ ಯಾವ ದೋಣಿ ನದಿ ನೀರು ಹರಿತಾ ಇತ್ತು. ಎಲ್ಲ ಆಗಿರ್ತಕ್ಕಂಥ ಸಮೃದ್ಧಿ ನಾಡಾಗಿತ್ತು. ಆ ನಾಡಿನಲ್ಲಿ ಆಗಿರ್ತಕ್ಕಂಥ ದಾನ, ಧರ್ಮ, ಪರೋಪಕಾರ ಎಲ್ಲ ಆಗಿರ್ತಕ್ಕಂಥ ನಡೀತಿತ್ತು. ಸಂಪತ್ತಿತ್ರ ನಡೀತಿತ್ತು. ಊರು ಜನರ ಉಂಡುಟ್ಟು ಸದಾವೇ ಕಾಲ ಸಂತೋಷವಾಗಿದ್ರು. ವಿದ್ಯಾ, ಮನುಷ್ಯನಿಗೆ ವಿದ್ಯಾ ಇರಬೇಕು. ಪುಣ್ಯಾತ್ಮರಿ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಕ್ ಇರ್ಲಿಕ್ಕೆ ಬಿಡುವಾತಾಕ, ಭೂಮಿ ಇರ್ಲಿಕ್ಕೆ ಬಿಡುವಾತಾಕ, ಮಣಿ ಇರ್ಲಿ, ಹೆಂಡತಿರ್ಲಿ, ಯಾವುದೂ ಬೇಡ. ನಿನ್ನ ಕಡೆ ವಿದ್ಯಾವಂತ ಇದ್ದಿಂದ್ರ, ವಿದ್ಯಾ ಇದ್ರ ಎಲ್ಲಾ ಕಡೆ ಆಗಿರ್ತಕ್ಕಂಥ ಪ್ರಚಾರ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಸ್ವಾಮಿ ವಿವೇಕಾನಂದರಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಬಿಟ್ಟು ಹೋಗುವಾಗ ಒಂದು ಕೌಡಿ ಇದ್ರಿ ಕಿಶಾಗ, ಅಮೆರಿಕ ದೊಡ್ಡ ಪ್ರಖ್ಯಾತಿ ಪಡೆದರು. ವಿದ್ವಾನ್ ಸರ್ವತ್ರ. ಹಾಗೆ ವಿದ್ಯಾ ಇರಬೇಕು ಮನುಷ್ಯನಿಗೆ. ಅಲ್ಪ ವಿದ್ಯಾ ಮಹಾಗರ್ವಿ ಅಂತ. ಅಲ್ಪ ವಿದ್ಯಾ ಇರಬಾರದು. ತುಂಬಿದ ಕೊಡ ಯಾವಾಗ ತುಳ್ಕಂಗಿಲ್ಲ, ಅರ್ಧ ಕೊಡ ನಿನ್ನ ನಗಿ ಒಗೆತೈತೆ. ಹಾಗೆ ವಿದ್ಯಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಹಂ ಪ್ರಾರ್ಥನೆ ನಿತ್ಯ ವಿದ್ಯಾ ದಾನಂಚ ದೇಹಿಮಿ. ಹೇ ಶಾರದಾ ದೇವಿ, ನನಗೆ ವಿದ್ಯೆಯನ್ನ ಕರುಣಿಸಂತ ಶ್ಲೋಕ ಬರೀತಾರೆ ಮಹಾತ್ಮರಾಗಿರ್ತಕ್ಕಂಥ ಪುಣ್ಯಾತ್ಮರೇ. ವಿದ್ಯೆ ಇತ್ತು ಆ ಊರಿನಲ್ಲಿ. ಸಾರವಾಡ ದೀಶಿನ ಊರದಲ್ಲಿ ವಿದ್ಯಾವಂತರಿದ್ರು. ಆ ನಂತರ ಬುದ್ಧಿವಂತರು ಇದ್ರು. ಬುದ್ಧಿ ಬಾಳ್ ಚಲೋ ಇರ್ಬೇಕು ಮನುಷ್ಯನಿಗೆ. ಬುದ್ಧಿ ನಾಶಾತ್ ಪ್ರಣಶ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಪುಣ್ಯಾತ್ಮರೇ. ಬುದ್ಧಿ ಬಾಳ್ ಚಲೋ ಇರಬೇಕು. ವಿದ್ಯಾ ಇರಬೇಕು, ಬುದ್ಧಿ ಇರಬೇಕು. ಆಮೇಲೆ ಆಗಿರ್ತಕ್ಕಂಥ ದಾನ ಬರೀತಾರೆ. ದಾನ, ದಾನ ಅಂತಕ್ಕಂಥದ್ದನ್ನ ಯಾವಾಗೂ ಸದಾವೇ ಕಾಲ ತಾನು ಉಂಡುಟ್ಟಾಗಿರ್ತಕ್ಕಂಥ ದಾನ ಮಾಡೋದಲ್ಲ, ಇನ್ನೊಬ್ಬರಿಗೆ ದಾನ ಕೊಟ್ಟು ತಾವು ಉಣ್ಬೇಕಂತ ದಾನ.
ಗಾನ ವಿದ್ಯೆಯ ಲೇಸು, ಮಾನವತಿ ಸತಿಲೇಸು, ಸ್ವಾನುಭಾವಗಳ ಕಳೆಲೇಸು, ಎಲ್ಲಕ್ಕೂ ದಾನಿಯ ಲೇಸು. ಸರ್ವಜ್ಞ ಮುನಿಗಳು ಹೇಳಿದಂಗ ಗಾನ ವಿದ್ಯೆಯ ಲೇಸು, ಸಂಗೀತ ವಿದ್ಯೆಯ ಲೇಸು, ಮಾನವತಿ ಸತಿಲೇಸು, ಮನ್ಯಾಗ ಏನ್ ಚಲೋ ಇರ್ಬೇಕಂತ, ಸ್ವಾನುಭಾವಗಳ ನುಡಿಲೇಸು. ಮಹಾತ್ಮರ್ ಕರ್ಕೊಂಬಂದ್ ಚಲೋ ಮಾಡಿರಿದು ಮಹಾತ್ಮರ್ ಪುರಾಣ ಕೇಳಕ್. ಸ್ವಾನುಭಾವಗಳ ಕಳೆಲೇಸು, ಎಲ್ಲಕ್ಕೂ ದಾನಿಯ ಲೇಸು ಸರ್ವಜ್ಞ, ಎಲ್ಲಕ್ಕೂ ದಾನಿಯ ಲೇಸು ಅಂತ ಮಹಾತ್ಮರು ಬರೀತಾರೆ. ಪುಣ್ಯಾತ್ಮರೇ ದಾನ ಎಲ್ಲಿ ಯಾವರಾಗ್ರಿವ ಯಾವರಾಗ ಶಬಾಷ್. ಸ್ವಲ್ಪ ಪ್ರಶ್ನೆ ಕೇಳ್ಕೊಂತ ಹೇಳ್ತೀನಿ ನಾನು, ರೂಢಿ ನಾವು ಅದಿರೋ ಇಲ್ಲ ಅಂತ. ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್ ಅಂದಂಗ. ಶರೀರ ಬಂದ್ ಬಬಲಾದಿ ಮತ್ತೆ ಮಠದ ಮುಂದೆ ಕೂದೈತಿ, ಮನಿಗೆ ಮನಸ್ಸು ಹೋಗ್ಬಾರ್ದು ಅಂತ ಹೇಳ್ತಾರೆ. ಧಾರವಾಡದಲ್ಲಿ ವಿದ್ಯಾವಂತರಿದ್ರು, ಬುದ್ಧಿವಂತರಿದ್ರು, ದಾನವಂತರಿದ್ರು, ಧರ್ಮವಂತರಿದ್ರು. ಧರ್ಮ ಬರೀತಾರೆ, ಧರ್ಮ. ಧರ್ಮಾರ್ಥ ಭವತಿ ಸುಖಂ. ಮನುಷ್ಯರಿಗೆ ಧರ್ಮದಿಂದ ಸುಖ ಆಗ್ತೈತಿ ಪುಣ್ಯಾತ್ಮರೇ, ಅಧರ್ಮದಿಂದ ಸುಖ ಆಗ ಸಾಧ್ಯನಿಲ್ಲ. ಏನ್ರಿ ಕಲಿಯುಗದ ಸುಳ್ಳು ಹೇಳುದು, ಮೋಸ ಮಾಡುದು, ವಂಚನೆ ಮಾಡುದು, ಹೇಳುದೊಂದು ಮಾಡುದೊಂದು ಮಾಡ್ತಾರ. ಧರ್ಮ ಕೆಟ್ಟು ಹೋಗೈತಿ, ಧರ್ಮ ಹಾಳಾಗೈತಿ ಅಂತ ಜನ ಅಂತಾರೆ. ಧರ್ಮ ಹಾಳಾಗಿಲ್ಲ, ಧರ್ಮವಂತರಿಗೆ ಯಾವಾಗಲೂ ರಕ್ಷಣೆ ಮಾಡ್ತಾರೆ. ಧರ್ಮ ಮನುಷ್ಯನಿಗೆ ರಕ್ಷಣೆ ಮಾಡಿದೆ, ನೀವು ಅದನ್ನ ರಕ್ಷಣೆ ಮಾಡ್ರ ಅದನ್ನ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಆಪತ್ ಕಾಲದಲ್ಲಾಗಿರ್ತಕ್ಕಂಥ ಧರ್ಮವೇ ರಕ್ಷಣೆ ಮಾಡ್ತೈತೆ ವಿನ ಇವ್ರು ಯಾರು ಮಾಡಲಿಲ್ಲ. ಅನಿತ್ಯಾಣಿ ಶರೀರಾಣಿ ಇವೋ ನೈವ ಶಾಶ್ವತೋ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವೋ ಧರ್ಮ ಸಂಗ್ರಹ ಅಂತ ಬರೀತಾರೆ. ಸುಭಾಷಿತ ಸಂಸ್ಕೃತದಲ್ಲಿ ಬರೀತಾರೆ ಪುಣ್ಯಾತ್ಮರೇ, ಅನಿತ್ಯವಾಗಿರ್ತಕ್ಕಂಥ ಶರೀರ, ಇದು ಅಡಿಗೆ ಬೆಳಿಗ್ಗೆ ಸಾಯಂಕಾಲ 4 ರಿಂದ 5 ಗಂಟೆಗೆ ಮಾಡಿ ಕುಲ್ಲ ಮಾಡಬಾರ್ದು, ಎಡ್ಡು ಆಗುದಿಲ್ಲ. ಹೌದು, ಅದು ಮತ್ತೆ ಅದು ಅನಿವಾರ್ಯ. ಈಗ ಶಾವಿಗೆ ಪಾಯಸ ಮಾಡಕ್ಕೆ ತಿರುವಾಕತ್ತಾರು ಕರ್ತಾರೆ, ಅದಕ್ಕೆ ಕಡಲ ಬಡಿಯಬೇಕು. ನನಗಲ್ಲ, ಕಡಾವಿ ಲಕ್ಷ ಕೊಟ್ಟು. ಅನಿತ್ಯವಾಗಿರತಕ್ಕಂತ ಶರೀರ, ಅನಿತ್ಯಾನಿ ಶರೀರಾಣಿ ಇವೋ ನೈವ ಶಾಶ್ವತೋ. ಶರೀರ ಅನಿತ್ಯ ಐತಿ, ನಮ್ಮ ನಿಮ್ಮ ಸಂಪತ್ತು ಅಶಾಶ್ವತ. ರೊಕ್ಕ ಬಹಳ ದಿನ ಇರಂಗಿಲ್ಲ, ನಮ್ಮಲ್ಲಿ ಶಕ್ತಿನೂ ಬಹಳ ದಿನ ಇರಂಗಿಲ್ಲ, ಅಧಿಕಾರವೂ ಬಹಳ ದಿನ ಇರಂಗಿಲ್ಲ ಪುಣ್ಯಾತ್ಮರಿ. ಅನಿತ್ಯಾನಿ ಶರೀರಾಣಿ ಇವೋ ನೈವ ಶಾಶ್ವತೋ ನಿತ್ಯಂ ಸನ್ನಿತೋ ಮೃತ್ಯು. ನಾವು ನೀವು ಆಗಿರ್ತಕ್ಕಂಥ ಚಂದ್ರೋದಯ ಮಠದ ಮುಂದ, ಆಯಿ ಮುಂದ, ಅಜ್ಜನ ಮುಂದೆ ಕೂತದಂತ ನಾವು ನೀವು ಅಂತೀವು. ಅವ್ರ ಶಾಸ್ತ್ರ ಹೇಳ್ತೈತಿ, ಎಲ್ಲಿ ಕೂತಿಲ್ ನೀವು, ನಿತ್ಯಂ ಸನ್ನಿತೋ ಮೃತ್ಯು. ಸಾವಿನ ಭಯ ಕೂತವ್ರ. ಸಾವು ಮನುಷ್ಯನಿಗೆ ಗೊತ್ತಿಲ್ಲ, ಯಾವ ಟೈಮ್ ಬರ್ತೈತಿ ಗೊತ್ತಿಲ್ಲ. ಸಾಯವ್ರ ನೋಡ್ತಾನ, ಸಾಯವ್ರ ನೋದ್ ಹೊತ್ತು ಹೋದ್ ಮುಗಿದು ಮಣ್ಣು ಕೊಟ್ಟು ಮತ್ತೆ ತಾ ಬರ್ತಾನ, ನಾನು 100 ವರ್ಷ ಇರ್ತೀನಿ ಅಂತೇಳಿ. ಇದು ಆಶ್ಚರ್ಯ ತರ. ಕಠೋಪನಿಷತ್ತಿನಾಗಿರ್ತಕ್ಕಂಥ ಯಮದೇವನ್ ಪ್ರಶ್ನೆ ಮಾಡ್ತಾನೆ, ನಚಿಕೇತ ಪುಣ್ಯಾತ್ಮರಿ, ನಿತ್ಯಂ ಸನ್ನಿತೋ ಮೃತ್ಯು. ಕೊನೆ ಹೇಳ್ತಾರೆ, ಕರ್ತವ್ಯವೋ ಧರ್ಮ ಸಂಗ್ರಹ. ನಿನ್ನ ಪಾಲಿನ ಕರ್ಮ ಆಗಿರ್ತಕ್ಕಂಥ ಧರ್ಮ ಆಗಿರ್ತಕ್ಕಂಥ ಧರ್ಮವನ್ನ ಗಳಿಸು. ಧರ್ಮಾರ್ಥ ಭವತಿ ಸುಖಂ. ಧರ್ಮದಿಂದಲೇ ಸುಖ ಆಕೈತೆ ವಿನ ಅಧರ್ಮದಿಂದ ಸುಖ ಆಗಿಲ್ಲ, ಇತಿಹಾಸದಾಗ ಇಲ್ಲ. ಮಹಾಭಾರತದಲ್ಲಿರ್ತಕ್ಕಂಥ ದುರ್ಯೋಧನ ಅನ್ಯಾಯ ಮಾಡಿದಾಗಿರ್ತಕ್ಕಂಥ ಅವನ ಇತಿಹಾಸದಾಗ ಇಲ್ಲೂ ಇಲ್ಲ. ಧರ್ಮರಿಗೆ ರಾಜರಿಗೆ ಕಷ್ಟ ಕೊಟ್ಟು ಧರ್ಮ ರಕ್ಷಣೆ ಮಾಡಿ ಧರ್ಮರಾಜ ಈ ಲೋಕ ಆಗಿರ್ತಕ್ಕಂಥ ಬಿಟ್ಟ ಸ್ವರ್ಗಕ್ಕೆ ಹೋಗುವಾಗ ಆಹ್ವಾನ ಮಾಡ್ರಿ, ಧರ್ಮ ದೇವತೆಗಳಾಗಿರ್ತಕ್ಕಂಥ ಆಹ್ವಾನ ಮಾಡ್ರಿ. ಇಂದ್ರ ಲೋಕಕ್ಕೆ ಹೋಗ್ಬೇಕಾದ್ರೆ ಇಂದ್ರ ಮೊದಲಾದ ದೇವೇಂದ್ರ ಆಗಿರ್ತಕ್ಕಂಥ ಇಂದ್ರ ಲೋಕದ ಒಡೆಗಳು ಹೋಗುವಾಗ ಧರ್ಮನ ಹಿಂಬಾಲದಲ್ಲಿ ಆಗಿರ್ತಕ್ಕಂಥ 5 ಮಂದಿ ಬೆನ್ನ ಹತ್ತಿ. ಯಾರು? ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಆಗಿರ್ತಕ್ಕಂಥ 5 ಮಂದಿ ಬೆನ್ನ ಹತ್ತಿರು. ಧರ್ಮ ಮುಂದೆ ಹೊಂಟಿದ್ದ. ಹೋಗುವಾಗ ಅವ್ರವ್ರ ಕರ್ಮಕ್ಕನುವಾರ ಅವ್ರು ಮಾಡಿರೋ ಪಾಪದ ಫಲ ದುಃಖ ತಾಯಿಗೆ ಬಿದ್ರು. ಆಮೇಲೆ ಆಗಿರ್ತಕ್ಕಂಥ ಅವನ ಜೊತೆಗೆ ಹೋದದ್ದು ಧರ್ಮನ ಜೊತೆಗೆ ಒಂದು ನಾಯಿ ಹೋಯ್ತು. ಧರ್ಮನ ಜೊತೆಗೆ ಒಂದು ನಾಯಿ ಹೋತ್ರಿ ಪುಣ್ಯಾತ್ಮರೇ. ನಾಯಿ ಧರ್ಮ ಹಿಂದ ಹೋಗುವಾಗ ಧರ್ಮರಾಜ ಮುಂದಿದ್ದ ಸ್ವರ್ಗದ ಬಾಗಲ ಇಂದ್ರ ದೇವತೆ ತೆಗೆದಾಗ ಧರ್ಮನ ಒಳಗ್ ಕರ್ಕೊಂಡ್ರು. ನಾಯಿ ಬರಾಕಿದ್ರು, ನಾಯಿ ಬಾಗಲ ಹಾಕಿ. ಯಾರು?
ಸ್ವರ್ಗದ ಅಧಿಪತಿಗಳಾಗಿರ್ತಕ್ಕಂಥ ಇಂದ್ರ ಮೊದಲಾದ ದೇವತೆಗಳು. ಹಾಕಿದಾಗ ಹೊಳೆ ನೋಡ್ತಾ ಇದ್ದಾನೆ, ನನಗೆ ನಾಯಿಗೆ ಸ್ವರ್ಗ ಇಲ್ಲ ಅಂದ್ರೆ ನನಗೂ ಬೇಡ ಅಂತ ಹೊರಗೆ ಹೆಜ್ಜೆ ಇಟ್ಟ. ಯಾರು? ಧರ್ಮರಾಜ. ಯಾವ ಧರ್ಮರಾಜ ಹೊರಗೆ ಇಡೋಣ, ಅವಾಗ ಹೇಳ್ತಾರೆ, ಅವಾಗ ಹೊಳ್ಳಿ ನಿಂತಾಗಿರ್ತಕ್ಕಂಥ ಧರ್ಮವೇ ಆಗಿರ್ತಕ್ಕಂಥ ನಾ ಇದ್ರಿಕಿಲ್ಲ, ಧರ್ಮವೇ ನಿನ್ನ ಜೊತೆಗೈತಿ, ಅವನ ಜೊತೆಗೆ ಧರ್ಮ ನೀನು ಪವಿತ್ರ ಇದೆ ಅಂತೇಳಿ ಆ ದೇವತೆಗಳು ಕರ್ಕೊಂಡು ಹೋದ್ರಂತ. ಪುಣ್ಯಾತ್ಮರೇ, ಯಾರೂ ಬರಂಗಿಲ್ಲ. ಧರ್ಮಕ್ಕೆ ಕೈ ಬಾರದ ಈ ಕಾಲ, ಪಾಪ ಕರ್ಮಕ್ಕೆ ಮನಸೋಲದ ಈ ಕಾಲ. ದೈವವಿಲ್ಲದ ಧರ್ಮ ಅದಾವುದಯ್ಯ, ದೈವ ಬೇಕು ಸಕಲ ಪ್ರಾಣಿಗಳಲ್ಲಿ, ದೈವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ಎಂತೋಲಿವನಂತ ಶಾಸ್ತ್ರ ಬರಿತಾರೆ. ಪುಣ್ಯಾತ್ಮರೇ, ಆ ಸಾರವಾಡದೀಶರಾಗಿರ್ತಕ್ಕಂಥ ನಾಗಲಿಂಗ ಮಹಾಸ್ವಾಮಿಗಳು, ನಾಗಲಾಂಬಿಕೆ ಆಗಿರ್ತಕ್ಕಂಥ ಪುಣ್ಯವತಿ ತಾಯಿ, ಅಲ್ಲಿ ಸಾರವಾಡದಲ್ಲಿ ಏನು ವಿದ್ಯೆ ಇತ್ತು, ಬುದ್ಧಿ ಇತ್ತು, ದನ ಇತ್ತು, ದಾನ ಇತ್ತು, ಧರ್ಮ ಇತ್ತು, ಸಂಪತ್ ಭರಿತವಾಗಿರ್ತಕ್ಕಂಥ ಊರಿತ್ತು. ಅದು ಸಾರವಾಡೀಶ. ಇಷ್ಟ ಮುಂದೆ ಹೋಗ್ರಿ, ಬಹಳ ಇದು ಮಾತಾಡ್ರೆ ಬಹಳ ಇದಾಗಿದೆ. ಪುರಾಣ ಹಿಂದೆ ಆದರ್ಶ ಗ್ರಾಮವಾಯಿತು. ಸಾರವಾಡದಲ್ಲಿ 17ನೇ ಶತಮಾನದಲ್ಲಿ ಕೊನೆಯ ಗಳಿಗೆ ಅಪೂರ್ಣವಾದ ಘಟನೆ ಒಂದು ಸಂಭವಿಸಿತು. ವೀರಶೈವ ಧರ್ಮ ಗುರುಗಳಾಗಿರ್ತಕ್ಕಂಥ ವೀರ ಮಹೇಶ್ವರ ಮಣಿತಾಣದ ನಾಗಲಿಂಗ ಎಂಬ ಸತ್ಪುರುಷರ ಹೊಟ್ಟೆಯಿಂದ ಜನಿಸಿರ್ತಕ್ಕಂಥ, ನೋಡ್ರಿ, ವೀರಶೈವ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ನಾಗಲಿಂಗ ವಿಶೇಷವಾಗಿರ್ತಕ್ಕಂಥ ಬರೀತಾರೆ. ಆಮೇಲೆ ಸಾರವಾಡ ಗ್ರಾಮಕ್ಕೆ ಆಗಮಿಸಿ ಊರೂರೆಲ್ಲ ಉತ್ಸವವಾಗಿರ್ತಕ್ಕಂಥ ತಳರು ತೋರಣಗಳಿಂದ ಗುಡಿ ಗೋಪುರಗಳ ಶೃಂಗರಿಸಿ ಸಾರಣಿ ಮಾಡಿ ರಂಗೋಲಿ ಸುಗಂಧ ಪುಷ್ಪಾದಿಗಳ ಅಲಂಕಾರ ಮಾಡಿದರು. ಮಂಗಲ ವಾದ್ಯಗಳನ್ನಾಗಿರ್ತಕ್ಕಂಥ ಪ್ರಮುಖ ಬೀದಿಯಲ್ಲಿ ಎದುರುಗೊಂಡು ಭಕ್ತಿಯ ಸ್ವಾಮಿಗಳಾಗಿರ್ತಕ್ಕಂಥ ಆಗಿನ ಕಾಲದ ಶ್ರೀಶೈಲ ಜಗದ್ಗುರುಗಳು ಅಂತ ಬರೀತಾರೆ. ಶ್ರೀಶೈಲ ಜಗದ್ಗುರುಗಳು ಮೂಲ ಪೀಠ ಆಗಿರ್ತಕ್ಕಂಥ ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿ ಆ ಯಾವ ಸ್ವಾಮಿಗಳು ಇರ್ತಕ್ಕಂಥ ಎಲ್ಲರೂ. ಆಮೇಲೆ ಅಲಂಕರಿಸಿ ಜೈಘೋಷ ಹಾಕಿ ಮುಳುಗಿದು ಪಾದ ಪೂಜೆ ಮಂಗಳಾರತಿ ಮಾಡಿದರು. 1673ನೇ ಇಸ್ವಿ ಸೆಕೆ 1595ರಲ್ಲಿ ದಶಮಿ ಶುದ್ಧ ಸೋಮವಾರ ಗೋಧೂಳಿ ಮುಹೂರ್ತದಲ್ಲಿ ಆಗಿರ್ತಕ್ಕಂಥ ಇವರೆಲ್ಲ ಅವ್ರು ಹುಟ್ಟಿದ್ದನ್ನು ಹೇಳ್ತಾ ಇದ್ದಾರೆ. ಪುಣ್ಯಾತ್ಮರಿ ಯಾರು? ನಾಗಲಿಂಗ ಅಲ್ಲಿ ಆ ಯಾವ ಸಾಮರ್ಥ್ಯ ಹುಟ್ಟಿದ್ದು ಅನೇಕ ಆಗಿರ್ತಕ್ಕಂಥ ಮಹಾತ್ಮರು ಬರ್ತಾ ಇದ್ದಾರೆ. ಕಾರಣ ಆಗಿರ್ತಕ್ಕಂಥ ಅಲ್ಲಿ 5 ಆಚಾರಗಳು ಹೇಳ್ತಾರೆ. ನೃತ್ಯಾಚಾರ, ಸದಾಚಾರ, ಆನಂತರ ಗಣಾಚಾರ, ಶಿವಾಚಾರ, ಲಿಂಗಾಚಾರ ಅಂತ 5 ಆಚಾರ ಇರಬೇಕಂತ ಗೊತ್ತಾಗತ್ತೆ. ಇಲ್ಲಿ ಆಮೇಲೆ ಒಂದ್ ಸ್ವಲ್ಪ ಶಾಸ್ತ್ರ ಸಂಸ್ಕಾರ ಇದ್ರೆ ಇದು ಒಂದ್ ಸ್ವಲ್ಪ ಗೊತ್ತಾಕೈತ್ರಿ. ಅಷ್ಟಾವರಣೆ ಅಂಗ, ಪಂಚಾಚಾರವೇ ಪ್ರಾಣ, ಸಟಸ್ಥಳವೇ ಆತ್ಮ ಎಂದು ಅಂತ ಬರೀತಾರೆ. ಅದರಲ್ಲಿ ಬರತಕ್ಕಂತ ಅಷ್ಟಾವರಣ, ಅಷ್ಟಾವರಣ ಎಷ್ಟ್ರಿ? ಅಷ್ಟಾವರಣ ಅಂದ್ರೆ 8 ಇಲ್ಲ, ಬಹಳ ವಿಸ್ತಾರ ಬರ್ದಾರ. ಅಷ್ಟಾವರಣವೇ ಗುರು, ಲಿಂಗ, ಜಂಗಮ, ಪಾದೋಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಅಷ್ಟಾವರಣವೇ. ಈ ಮನುಷ್ಯನಿಗೆ ವೀರಶೈವ ಲಿಂಗಾಯತದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಯಾವುದೇ ಆಗಿರತಕ್ಕಂಥ ಈ ಧರ್ಮದ ಅನುಷ್ಠಾನವನ್ನು ಮಾಡಬೇಕು. ನೀವು ಗುರು ಇರ್ಬೇಕು, ನಿಮ್ಗೆ ಗುರುಗಳು ಮಾಡ್ಕೋಬೇಕು. ಗುರು ಇಲ್ಲದ ಮೋಕ್ಷ ಆಗಕ್ ಸಾಧ್ಯನೇ ಇಲ್ಲ. ಗುರು ಇರ್ಬೇಕು, ಲಿಂಗ ಇರ್ಬೇಕು. ಲಿಂಗ ಅಂದ್ರೆ ಲಯ ಗಮನ ರಹಿತತ್ವಾತ್ ಲಿಂಗ ಮುಚ್ಚತಿ. ಯಾವುದು ಲಯ ಗಮನ ಆಗಮಗಳ ಇಲ್ಲವೋ ಆ ಲಿಂಗ ಇರಬೇಕು. ಗುರು, ಲಿಂಗ, ಜಂಗಮ ಇರಬೇಕು. ಆಮೇಲೆ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತ 8 ಪ್ರಕಾರದ ಅಷ್ಟಾವರಣಗಳನ್ನ ಹೇಳ್ತಾ ಇದ್ದಾರೆ. ಅವರೆಲ್ಲ ಇದ್ರು. ಅವರ ಕಡೆ ಆಗಿರ್ತಕ್ಕಂಥ ಉಭಯ ದಂಪತಿಗಳಲ್ಲಿ ಆಗಿರುವ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತ ಹೇಳಿದಂಗ ಆ ಯಾವ ನಾಗಲಾಂಬಿಕೆ, ನಾಗಲಿಂಗದಲ್ಲೇ ಎಲ್ಲ ಇವೆಲ್ಲ ಅಷ್ಟಾವರಣ ಇದ್ದು, ಪಂಚಾಚಾರ್ಯದು, ಸಟಸ್ಥಳಿದ್ದು, ಬಹಳ ದೊಡ್ಡ ಪೂಜಾದಿಗಳು ಮಾಡ್ತಾ ಇದ್ರು. ಲಿಂಗ ದೀಕ್ಷಾ ಸಂಸ್ಕಾರ ಇರತಕ್ಕಂತ ಪಡ್ಕೊಂಡ್ರು. ಗುರುಗಳ ಕಡೆ ಲಿಂಗ ದೀಕ್ಷಾ ಇರಬೇಕು. ಲಿಂಗ ದೀಕ್ಷೆ ಅಂದ್ರೆ ನಿಮಗೆ ಗೊತ್ತಿಲ್ಲ. ಆಮೇಲೆ ಲಿಂಗವಂತರಾಗಿರ್ತಕ್ಕಂಥ ಇದಿ ಮೇಲೆ ಲಿಂಗ ಇರಬೇಕು. ದೇವರು ಹೊರಗಿಲ್ಲ. ನಮ್ಮ ದೇವರ ನಮ್ಮಲ್ಲಿ ಕಟ್ಟಿದ್ ಬಸವಣ್ಣ, ಅದನ್ನ ನಾವು ಗೂಡಿಗೆ ಹಾಕಿದ್ವು. ಲಿಂಗಕ್ಕ ಬಹಳ ಬೆಲೆ ಐತಿ.
ಆಗಿನ ಕಾಲಕ್ಕೆ ಲಿಂಗವಂತಿದ್ದವರಾಗಿರ್ತಕ್ಕಂಥ ಯುವತಿ ಇರಬೇಕು, ಧಾರಣ ಮಾಡ್ತಾರಂತ ಎಲ್ಲ ವೀರಶೈವ ಮಠದಲ್ಲೇ ಇರತಕ್ಕಂಥ ಲಿಂಗ ಸದಾವೇ ಕಾಲ ನಮ್ಮ ಎದೆ ಮೇಲೆ ಇರಬೇಕು. ದೇವರಂತಾರ ಲಿಂಗ ದೇವರು. ಆಗಿನ ಕಾಲಕ್ಕೆ ಲಿಂಗ ಆಗಿರ್ತಕ್ಕಂಥ ಇದ್ದಿದ್ದಕ್ಕಿಲ್ಲ. ಅವಾಗ ಶಿವ ಆಗಿರ್ತಕ್ಕಂಥ ಕೈಲಾಸದ ಅಥವಾ ಕಾಶಿಗೆ ಹೋಗ್ತಿತ್ತು, ಮಂದಿ ನಡ್ಕೋತ ವರ್ಷಗಂಟ್ಲಿ ಕಾಶಿಗೆ ಹೋಗಿ ಲಿಂಗ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಇದು ಬಹಳ ದೂರ ಆಕೈತಿ ಅಂದ್ರೆ ಆಮೇಲೆ ಊರಿಗೊಂದು ಗ್ರಾಮ ದೇವತಾ ಮಾಡ್ಬೇಕಂತೇಳಿ ಊರನ್ನ ಹಿರಿಯರು ಕೂಡಿ ಜಂಗಮರು ಕೂಡಿ ಒಂದು ಊರ್ ಗ್ರಾಮ ದೇವತಾ ಮಾಡ್ರಿ. ಅದಕ್ಕೂ ಹೋಗಾಕ ಬಾಳ ಅವ್ರ ದೂರ ಆಗಾಕೈತು, ಸೌಡಿಲ್ಲ. ಆ ನಂತರ ಮನ್ಯಾಗ ಜಗಲಿ ಮಾಡ್ರಿ. ಮನೆ ಮುಂದೆ ಆಗಿರ್ದಾಗ ಒಂದು ಕೋಲೆದಾಗ ದೇವ್ರ ಜಗಲಿ ಅಂತ ಜಗಲಿ ಮಾಡ್ರಿ. ಜಗಲಿ ಅದಾವಲ್ರಿ, ಅದಾವ್ರಿ, ಜಗಲಿ ಪೂಜೆ ಮಾಡ್ತೀರಿ, ಜಗಲಿ ಮಾಡ್ರಿ. ಅಲ್ಲೂ ಹೋಗಾಕಿ ಬಹಳ ತ್ರಾಸ. ಬಸವಣ್ಣವ್ರು ಬಂದ್ರೆ 12ನೇ ಶತಮಾನ ಅವ್ರ ದೇವರ ಅವ್ರ ಎದಿ ಮೇಲೆ ಕಟ್ಟಬೇಕಂತ ತಂದ ಇಷ್ಟ ಲಿಂಗವನ್ನ ತಂದ ಎದಿ ಮೇಲೆ ಕಟ್ಟಿ ಆ ಲಿಂಗ ಗೂಟಕ್ಕೆ ಹಾಕಿ ನಿನ್ನ ನೋಟಿಸ್ ಮುಟ್ಟಿಲ್ಲಪ್ಪ ಅಂತ ತಿರ್ಗಾಕ ಮಂದಿ ಸಂಸ್ಕಾರ. ಹಾಗೆ ಮಹಾತ್ಮರು ಬರೀತಾರೆ. ಹೆಂಗಂದ್ರೆ ಎಲ್ಲಾ ಕಡೆ ಪರಮಾತ್ಮ ತುಂಬಿಕೊಂಡ ಜಗದಾಗಲ್ಲ ಮಿಗೆಯಾಗಲ್ಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಅಗೊಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದ ಚುಳುಕಾದಿರಯ್ಯ ಅಂತ ಭಕ್ತಿ ಭಂಡಾರಿ ಬಸವಣ್ಣ ಬರೀತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ನೀನೇನು ಮಾಡಂದ್ರ ಲಯಗಮನ ರೈತತ್ವ ಲಿಂಗ ಮುಚ್ಚಿದೆ ಅಂತ ಬರದಂಗ ಇಲ್ಲಿ ಸಟಸ್ಥೆ ಆಗಿರತಕ್ಕಂತ ಗುರು ಲಿಂಗ ಜಂಗಮ ಪಾದಕ ಪ್ರಸಾದ ಮಂತ್ರ ವಿಭೂತಿ ಅಂತ ಅಷ್ಟಾವರಣೆ ಅಂಗ ಮನುಷ್ಯನಿಗೆ ಇರಬೇಕು ಎಲ್ಲ ಗುಣಗಳು. ಲಿಂಗ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ. ಇದರ ಸೌದಿ ಮಲ್ಲಯ್ಯ ಬರೆದಾರೆ. ಯಾಕೆ ಗುರು ಬೇಕಂದ್ರ ಶ್ರೀರಾಮಚಂದ್ರ ಗುರುಗಳು ವಶಿಷ್ಠರು, ಶ್ರೀಕೃಷ್ಣ ಪರಮಾತ್ಮನ ಗುರುಗಳು ಸಾಂದೀಪ ಮುನಿಗಳು, ಆಮೇಲೆ ಆಗಿರತಕ್ಕಂತ ಜಮದಗ್ನಿ ಋಷಿಗಳು ಎಲ್ಲ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಗುರುಗಳು ಮಾಡ್ಕೊಂಡು ಜಮದಗ್ನಿ, ಜನಕರಾಜ, ಅತ್ರಿ ಋಷಿಗಳು ಬಹಳ ಮಂದಿ ಆಗಿರ್ತಕ್ಕಂಥ ಗುರುಗಳು. ಅದಕ್ಕೆ ನಮ್ಮ ಸಿದ್ಧಾರ್ಥ ಸಾಂಪ್ರದಾಯ ಬಿಡ್ತಾರೆ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಸ್ತ್ರ ಯದಂಗ್ರಿ ಕಮಲದಂತಂ ತಾಪತ್ರ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಂಭಜ ಅಂತ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ. ಅನಾದಿ ಕಾಲದಾಗಿರ್ತಕ್ಕಂಥ ಪರಶುರಾಮನ ಮೊದಲು ಮಾಡಿಕೊಂಡು ಶ್ರೀರಾಮಚಂದ್ರ, ಕೃಷ್ಣ ಪರಮಾತ್ಮ, ಆ ನಂತರ ಸ್ವಾಮಿ ವಿವೇಕಾನಂದ ಗುರುಗಳು, ರಾಮಕೃಷ್ಣ ಪರಮಹಂಸರು, ಆಮೇಲೆ ದೇವತೆಗಳಾಗಿರ್ತಕ್ಕಂಥ ತಂಗಿ ಅಲ್ಲಿ ಹೋದ್ರೆ ನೀವು ಇಲ್ಲಿ ಇಲ್ಲಿ ಬರ್ಲಿ, ಒಬ್ರು ಕೊಂಡ್ರಿ ಅಲ್ಲೇ ಒಬ್ರು ಕೊಂಡು ಇಲ್ಲಿ ಬರ್ಲಿ ಹಂಗ ಮಾಡ್ಬಾರ್ದ ಗುರುತಾಯ ಸುಮ್ಕೊಂಡ್ಬೇಕು ನಡ್ದ ಲಕ್ಷ್ಮಣ. ಏನ್ ಹೇಳತ್ತೇನ್ರಿ ನಾ ಈಗ ಏನ್ ಹೇಳತ್ತೇನ್ರಿ ನಮ್ ಗುರುತಾಯಿ ಗೊತ್ತಿತ್ತು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಗುರುಗಳು, ಸಿದ್ಧಾರೂಢ ಗುರುಗಳು, ಗಜದಂಡ ಮಹಾಸ್ವಾಮಿಗಳು, ಶಿವಾನಂದ ಸ್ವಾಮಿಗಳು, ಬನಟ್ಟಿ ರುದ್ರಮುನಿ ಸ್ವಾಮಿಗಳು, ಪರಂಪರೆ ಆಗಿರ್ತಕ್ಕಂಥ ಲಿಸ್ಟ್. ಅದಕ್ಕಾಗಿ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ. ಪರಿಪರಿ ಶಾಸ್ತ್ರ ಓದಿದರೆಲ್ಲ ವ್ಯರ್ಥವಾಯಿತು ಬಕುತಿ. 4 ವೇದ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮನ ಸಾರಭೂತ ಆಗಿರ್ತಕ್ಕಂಥ ನೀನ ತಂದು ಓದಿದ್ರೆ ಜ್ಞಾನ ಆಗಂಗಿಲ್ಲ. ಅದಕ್ಕಾಗಿ ಗುರು ಬೇಕಂತಾರ. 1180 ಉಪನಿಷತ್ತುಗಳು, 1180 ಉಪನಿಷತ್ತುಗಳ ಪುಣ್ಯಾತ್ಮರೇ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ. ಇವು ಯಾವಾಗಿರ್ತಕ್ಕಂಥ ನೀವನ್ನ ಓದ್ಕೊಂಡ್ರೆ ಜ್ಞಾನ ಆಗೋದಲ್ಲ, ಅದಕ್ಕೆ ಗುರು ಬೇಕು. ಅದಕ್ಕಾಗಿ ಗುರು ಲಿಂಗ ಜಂಗಮ ಆಮೇಲೆ ಆಗಿರ್ತಕ್ಕಂಥ ಎಲ್ಲರೂ ಹೇಳ್ಕೊತ ಬರ್ತಾ ಇದ್ದಾರೆ. ಅದಕ್ಕಾಗಿ ಗುರು ಲಿಂಗ ದೀಕ್ಷೆ ಸಂಸ್ಕಾರವಾಗಿರ್ತಕ್ಕಂಥ ಹೊಂದಿದ ನಾಗಲಿಂಗ ಗುರು ದೇವತೆ ಆಗಿರುವ ಯಾವ ನಾಗಲಾಂಬಿಕೆ ನಿತ್ಯಲಿ ಸ್ನಾನ, ಪೂಜಾ, ಜಪ, ಧ್ಯಾನಗಳ ನಿಷ್ಠೆಯಿಂದ ಮಾಡಬೇಕು. ಲಿಂಗ ಪೂಜೆ ತಗೊಂಡ ನಂತರ ಗುರುಪುತ್ರ ಆದ ನಂತರ ಗುರುಪುತ್ರ ಎಣಿಸಿಕೊಂಡವ ನಿತ್ಯದಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಬೇಕು. ಲಿಂಗಾರ್ಚನೆ ಆದ ನಂತರ ಜಪ ಮಾಡಬೇಕು. ಜಪ ಮಾಡಿದ ನಂತರ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ನಂತರ ಆ ನಂತರ ಇಷ್ಟ ದೇವತಾ ನಿಮ್ಮ ತಾಯಿ ತಂದೆಗೆ ಅಥವಾ ಗ್ರಾಮ ದೇವತೆಗಳಿಗೆ ನಮಸ್ಕಾರ ಮಾಡೋದು. ಇದು ಪದ್ಧತಿ, ಇದು ನೇಮ. ನೇಮ ಬಿಟ್ಟು ಅಂದ್ರ ಗತಿನ ಹತ್ತಂಗೆ ಬಾಳ ಮಂದಿ. ಹಾಗೆ ನೇಮ ನಿಷ್ಠೆಯಿಂದ ಯಾವಾಗಿರ್ತಕ್ಕಂಥ ಎಲ್ಲ ಕುಲ ಆಗಿರ್ತಕ್ಕಂಥ ಮಹಾತ್ಮರಾಗಿರುವ ಮಾಡ್ತಾ ಇದ್ರು. ಆ ಪರಶಿವನ ವರ ಪ್ರಸಾದವಾಗಿರ್ತಕ್ಕಂಥ
ಪಾರ್ವತಿ ಪರಮೇಶ್ವರ ಮೂರು ಅಭಯಗಳಾಗಿರ್ತಕ್ಕಂಥ ಕೊಡ್ತಾರೆ, ವಿಭೂತಿ, ಮಂತ್ರ, ರುದ್ರಾಕ್ಷಿ. ಸ್ವಪ್ನದಲ್ಲಿ ಬಂದ ನಾಗಲಿಂಗಪ್ಪರು ನಾಗಲಾಂಬಿಕೆಗೆ ಮಕ್ಕಳ ಸಂಬಂಧಾಗಿ ಬಹಳ ಪರಿತಾಪಿಸಿ ಮಾಡ್ತಾರೆ. ಆ ಮಕ್ಕಳಾಗಿರ್ತಕ್ಕಂಥ ಸಮಯದಲ್ಲಿ ಅದು ಮೂರು ಸ್ವಪ್ನದಲ್ಲಿ ಆಗಿರ್ತಕ್ಕಂಥ ಬಂದು ಯಾರಿಗೆ? ನಾಗಲಾಂಬಿಕೆ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಲಕ್ಷ್ಮೀ ಇದ್ರ ಮೇಲೆ ಪುರಾಣ ಹೋಗ್ತೈತಿ. ವಿಭೂತಿ ನೋಡಿರಿ, ವಿಭೂತಿ ಇದನ್ನ ಹಚ್ಕೋದಲ್ಲ, ಇದು ಸುಣ್ಣಿದೆ. ಇದೇನು ಗಟ್ಟಿ ಮಾಡ್ಯಾರಲ್ಲ, 10 ರೂಪಾಯಿ 5 ರೂಪಾಯಿ ಸಿಗ್ತೈತಿದ. ಇದಲ್ಲ, ಕ್ರಿಯಾಗಟ್ಟಿ ಆಕಳ ಸಗಣಿ ಭೂಮಿಗೆ ತಾಕಲಾರದಂಗ ತಳಗ ಹಿಡಿದು ಅದನ್ನ 32 ದಿನ ನೆನೆ ಇಟ್ಟು ಶಿವಮಂದಿರ ಮಾಡ್ತಾರ. ಅದು 50 ರೂಪಾಯಿ 80 ರೂಪಾಯಿ 100 ರೂಪಾಯಿಗೆ ಒಂದು ಗಟ್ಟಿ ಸಿಗ್ತೈತಿ ವಿಭೂತಿ. ಇದೇನು ಹಚ್ಕೋತಿರ್ಲಿ ನಾವು, ಎಲ್ಲ ಸುಣ್ಣ ಅದ, ಹಣಿನ ಇದಾಕೈತಿ. 10 ರೂಪಾಯಿ ಒಂದು ತರ್ತೀರಿ ಸುಣ್ಣ. ಇದು ಅಲ್ಲ, ಕ್ರಿಯಾಗಟ್ಟಿ ಅಂತಾರ, ಕ್ರಿಯಾ ಭಸ್ಮ ಅಂತ. ಆ ಕ್ರಿಯಾ ಭಸ್ಮವನ್ನು ಹಚ್ಕೋಬೇಕು ಅಂದ್ರ ಅದು 16 ತನದಲ್ಲಿ ಹಚ್ಕೋಬೇಕು. ಭಸ್ಮ ಧರಿಸಿದರೆ ಹೋಗಿತ್ತು ಬಹುರೋಗ, ಬೂದಿಯ ಧರಿಸಿದ್ರು ಹೋಗಿತ್ತು ಬಹುರೋಗ ಅಂದಂಗ ಅದು ಮಂತ್ರ, ವಿಭೂತಿ, ರುದ್ರಾಕ್ಷಿ ಅಂತ. ಆ ಯಾವಾಗಿರ್ತಕ್ಕಂಥ ನಿತ್ಯದಲ್ಲಿ ಮಾಡ್ತಾ ಇದ್ರು. ಆ 3 ವರಗಳನ್ನ ಕೊಟ್ಟಾಗಿರ್ತಕ್ಕಂಥ ಪರಮಾತ್ಮ ಪಾರ್ವತಿ ಅದೃಶ್ಯರಾದಾಗ ಬೆಳಗ್ಗೆ ಎದ್ದು ಎಚ್ಚರಾದಾಗ ಹೇಳ್ತಾ ಇದ್ದಾಳೆ ನಾಗಲಿಂಗಮ್ಮ, ಆ ನಾಗಲಿಂಗಪ್ಪ ಆ ಪತಿದೇವಿ ಹೇಳ್ತಾರೆ, ನನ್ನ ಹಿಂಗೆ ಪರಮಾತ್ಮ ಪಾರ್ವತಿ ಬಂದಿರು, ರುದ್ರಾಕ್ಷಿ ವಿಭೂತಿ ಮಂತ್ರ ಕೊಟ್ರು, ಅವ್ರ ಅದೃಶ್ಯರಾಗ್ಯಾರು, ನಿನಗೆ 3 ಫಲ ಕೊಡ್ತಾನೆ ಅಂತೇಳಿ ಆಶೀರ್ವಾದ ಮಾಡ್ಯಾರಂತ ಅಲ್ಲಿ ಹೇಳಿ ಆಮೇಲೆ ಆಗಿರ್ತಕ್ಕಂಥ ಹೇಳಿ ಎಚ್ಚರಾಕರೆ. ಆ ವಿಭೂತಿ ಎದಕ್ಕೆ ಹಚ್ತಾರಂತ ವಿಭೂತಿ ಬಗ್ಗೆ ಒಂದು ಪದ್ಯ ಆಚಾರ ಕೇಳಿ.